ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿದ್ದು ಟಾಪಿಕ್ ಬಂದು ಹೇರ್ ಕೇರ್ ಬಗ್ಗೆ. ನಾನೊಂದು ಹೇರ್ ಕೇರ್ ಬಗ್ಗೆ ಹೇಳ್ತೇನೆ. ಅದು ತುಂಬ ಚೆನ್ನಾಗಾಗಿದೆ, ನನಗೆ ತುಂಬ ರಿಸಲ್ಟ್ ಚೆನ್ನಾಗಿ ಕೊಟ್ಟಿದೆ. ಹಾಗಾಗಿ ಅದು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈಗ ಮೊದಲಿಗೆ ಹೇರ್ ಕೇರ್ ಅಂದರೆ ಕೆಲವು ಟಿಪ್ಸ್ ಎಲ್ಲ ನಾನು ಹೇಳ್ತೇನೆ. ಅಂದರೆ ನೀವೀಗ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬರ್ತೀರಾ, ಹೇಗೆಲ್ಲ ಒದ್ದೆ ಇರತ್ತೆ, ಸ್ಮೂತಾಗಿ ಈಗ ಕಾಟನ್ ತಗೊಂಡು ಚೆನ್ನಾಗಿ ಒದ್ದೆಯನ್ನೆಲ್ಲ ಚೆನ್ನಾಗಿ ಇದು ಮಾಡಿಬಿಟ್ಟು ಆಮೇಲೆ ಡ್ರೈ ಮಾಡಿ ಮಲಗಿ. ಇವಾಗೆಲ್ಲ ಹೇರ್ ಡ್ರೈಯರೆಲ್ಲ ಇದು ಮಾಡ್ತೀರಾ, ಬಟ್ ಅದನ್ನೆಲ್ಲ ಹೀಟ್ ಇರುತ್ತೆ ತುಂಬ, ಅದನ್ನೆಲ್ಲ ಜಾಸ್ತಿ ಕೆಲವರೆಲ್ಲ ಅದು ಯೂಸ್ ಮಾಡ್ತಾರೆ. ಇನ್ನು ಕೆಲವು ಮುಂಚಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಡ್ರೈ ಮಾಡಿ ಅವ್ರದ್ದೆಲ್ಲ ಹೇಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅವರು ಚೆನ್ನಾಗಿ ಎಣ್ಣೆ ಹಾಕ್ತಿದ್ದು, ಅದೇ ದಿನ ಸಾಯಂಕಾಲ ಹೊತ್ತಿಗೆ ಸ್ನಾನ ಮಾಡ್ತಾ ಇದ್ರು. ಅವಾಗ ಇದ್ದು ಹೇರ್ ಕೇರ್ ಅಂದರೆ ಕೆಲವೆಲ್ಲ ಸೊಪ್ಪು ಅದೆಲ್ಲ ಬಳಸಿ ಚೆನ್ನಾಗಿ ಸ್ನಾನ ಮಾಡಿ ಅದೇ ನ್ಯಾಚುರಲ್ ಆಗಿ ಶಾಂಪು ಎಲ್ಲ ಚೆನ್ನಾಗಿ ಅಂದರೆ ಹೊಗೆ ಧೂಪ ಆಗ್ತಾ ಇತ್ತು ಹೇರಿಗೆ. ಹಾಗಾಗಿ ಅವಾಗ ಹೇಗೆಲ್ಲ ತುಂಬ ದಪ್ಪ ಇತ್ತು. ಸೊ ಇನ್ನೊಂದೇನಂದರೆ ಇನ್ ಕೆಲವರು ಆಯಿಲೇ ಹಾಕಲ್ಲ, ಅಂದರೆ 7 ಡೇಸಿಗೊಮ್ಮೆ ಆಯಿಲ್ ಹಾಕ್ತಾರೆ. ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. 3 ಡೇಸಿಗಾದರೆ ಅಟ್ಲೀಸ್ಟ್ ಹೇರ್ ಹಾಕಿ ಆಯಿಲ್ ಹಾಕಿ ಹೇರಿಗೆ ಆದಷ್ಟು ಆಯಿಲ್ ಹಾಕಿ 3 ಡೇಸಿಗೆ ಒಮ್ಮೆ. ಮತ್ತು ಹೇರ್ನ ವಾಶ್ ಮಾಡದೇ ಇರ್ತಾರೆ, ಅಂದರೆ ಒಮ್ಮೆ ಆಯಿಲ್ ಹಾಕಿ 7 ಡೇಸಿಗೆ ಒಮ್ಮೆ ವಾಶ್ ಮಾಡ್ತಾರೆ. ನೆಕ್ಸ್ಟ್ ಆಯಿಲೇ ಹಾಕಲ್ಲ, ಅದೇ ಆಯಿಲ್. ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ, ಅದು ಹೆಲ್ತಿಗೆ ಒಳ್ಳೇದಲ್ಲ. ಬಾಡಿ ಹೀಟ್ ಆಗುವ ಚಾನ್ಸಸ್ ಇದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಹಾಗಾಗಿ ಯಾವಾಗ ಆಯಿಲ್ ಹಾಕ್ತೀರಾ ಅದೇ ದಿನ ಒಂದು 4 hours ಇಟ್ಟರು ಸಾಕಾಗ್ತದೆ. ಆಮೇಲೆ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಹೇರ್ನ. ಆಮೇಲೆ ಇನ್ನೊಂದೇನಂದ್ರೆ ನಾವು ಆದಷ್ಟು ಹೊರಗಡೆ ಎಲ್ಲ ಹೋಗ್ತಾ ಇರ್ತೇವೆ, ಆವಾಗ ಕೆಲವು ಆಯಿಲ್ ಹಾಕ್ಲಿಕ್ಕೆ ಇಷ್ಟ ಇರಲ್ಲ, ಬಟ್ ಸ್ವಲ್ಪ ಅದು ಸಿರಮ್ ಆದ್ರೆ ಹಾಕೊಂಡು ಹೋಗಿ. ಯಾಕೆಂದ್ರೆ ಧೂಳು ಡಸ್ಟ್ ಎಲ್ಲ ಇರ್ತದೆ. ಅದೇ ದಿನ ಸ್ನಾನ ಮಾಡುವಾಗ, ಅದೇ ತುಂಬ ದಿನಕ್ಕೊಮ್ಮೆ ಸ್ನಾನ ಮಾಡುವಾಗ ಡಸ್ಟಿಗೆಲ್ಲ ಹೋಗಿ ಬಂದಾಗ ಸ್ನಾನ ಮಾಡಲ್ಲ ತಲೆ ಹೆಡ್ಡಿಗೆ. ಪ್ಲೀಸ್ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಯಿಲ್ ಹಾಕಿ, ಯಾಕೆಂದ್ರೆ ಡಸ್ಟ್ ಎಲ್ಲ ಕೂಗತ್ತೆ. ಸೊ ಗಾಡಿಯಲ್ಲೆಲ್ಲ ಹೋಗ್ಬೇಕಾದ್ರೆ ಅದೇ ದಿನ ಸ್ನಾನ ಅಷ್ಟೇ. ನಿಂದ್ರೆ ಆಯಿಲ್ ಈಗ ಆಮ್ಲ ಆಯಿಲ್ ಎಲ್ಲ ಬರುತ್ತೆ, ಅದು ನ್ಯಾಚುರಲ್ ಆಗಿರೋ ಆಯಿಲ್. ಅಂತ ಆಯಿಲ್ ಎಲ್ಲ ಬಳಸಿ, ಬೇರೆ ಬೇರೆ ಆಯಿಲ್ ಬಳಸಬೇಡಿ. ಕೊಕೊನಟ್ ಆಯಿಲ್ ಒಳ್ಳೇದಾಗ್ತದೆ. ಇಲ್ಲಾಂದ್ರೆ ಎಳ್ಳೆಣ್ಣೆ ಹಗಲೆಣ್ಣೆ ಮಿಕ್ಸ್ ಮಾಡಿಕೊಂಡು ಪ್ಯೂರ್ ಕೊಕೊನಟ್ ಆಯಿಲ್ ತುಂಬಾನೇ ಒಳ್ಳೆಯದು. ಅದಕ್ಕೊಂಚೂರು ಹಗಲೆಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕೂದಲು. ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ಸೊ ಅದರಿಂದ ನೀವು ಟ್ರೈ ಮಾಡಿ ನೋಡ್ಬೋದು. ಆಮೇಲೆ ಇನ್ನೊಂದೇನಂದ್ರೆ ನಾವು ಖಾಲಿ ಹೊರಗಡೆಯಿಂದ ಅಪ್ಲೈ ಮಾಡಿದ್ರಿಂದ ಏನು ಅಷ್ಟೊಂದು ರಿಸಲ್ಟ್ ಗೊತ್ತಾಗಲ್ಲ. 50% ಅಷ್ಟೇ ಬರೋದು. ನಾವು ಬಾಡಿಗೆ ಸೊಪ್ಪೆಲ್ಲ ಜಾಸ್ತಿ ತಿನ್ನೋದ್ರಿಂದ ಅದು ಹೇಗೆ ತುಂಬ. ಸೊ ನನ್ನ ಕೂದಲು ತುಂಬ ವೀಕ್ ಇತ್ತು. ಇವಾಗ ಸ್ವಲ್ಪ ಅಂದರೆ ನನಗೆ ರಿಸಲ್ಟ್ ಸಿಕ್ಕಿದೆ. ನಾನು ಹೇರ್ ಕೇರ್ ಟಿಪ್ಸ್ ಫಾಲೋ ಮಾಡ್ತಾ ಇದ್ದೇನೆ. ನ್ಯಾಚುರಲ್ ಆದ ಶಾಂಪು ಯೂಸ್ ಮಾಡ್ತಾ ಇದ್ದೆ. ಅದು ಹೇಗೆ ನೀವು ಕೆಲವು ಡಾಕ್ಟರ್ ಹಿಡಿದು ನೋಡ್ಬೋದು, ಆಯುರ್ವೇದಿಕ್ ಡಾಕ್ಟರ್. ಅವರು ಕೆಲವರೆಲ್ಲ ಪಂಡಿತರಿರ್ತಾರೆ, ಅವರು ತುಂಬ ಅಂದರೆ ನ್ಯಾಚುರಲ್ ಆಗಿ ಮಾಡಿರುವ ಸಸ್ಯ ಗಿಡಮೂಲಿಕೆಯಿಂದ ಮಾಡಿರುವ ಹೇರ್ ಆಯಿಲನ್ನು ಬಳಸ್ತಾರೆ. ಅವ್ರು ಬರೀ ತಲೆಗೆ ಹೇರಿಗೆ ಮಾತ್ರ ಹಾಕಕ್ಕೆ ಹೇಳ್ತಾ ಇರಲ್ಲ, ಹೊಟ್ಟೆಗೆ ಸಹ ಹಾಕಿ ಅಂತ ಹೇಳ್ತಾರೆ. ಅಂದರೆ ಕುಡಿಯೋದಲ್ಲ, ಹೊಟ್ಟೆಗೆ ಹಾಕಿ ಮಸಾಜ್ ಮಾಡಲಿಕ್ಕೆ ಹೇಳ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಹೊಟ್ಟೆ ಸಮಸ್ಯೆ ಸಹ ತಲೆಗೆ ಬರೋದು ಚಾನ್ಸಸ್ ಇದೆ, ಕೂದಲು ಉದುರೋದು ಚಾನ್ಸಸ್ ಇದೆ. ಮತ್ತು ತಲೆ ಪೇನ್, ತಲೆನೋವು, ಸ್ಟ್ರೆಸ್ ಎಲ್ಲ ಆಗೋದು, ಅದು ಹೊಟ್ಟೆಗೆ ಬರೋ ಚಾನ್ಸಸ್ ಈ ಥರನೂ ಇದೆ. ನೋಡ್ತಾ ಇರ್ಬೋದು ನೀವು. ಹೇರ್ ಆಯಿಲ್ ಹಾಕಿದೆ, ಕೆಲವು ಹೇರ್ ಆಯಿಲ್ ಎಲ್ಲ ಇದೆ ನೋಡಿ. ಕೇಶ್ ಕಿಂಗ್ ಆಗಿರ್ಬೋದು, ಭೃಂಗರಾಜ್ ಆಗಿರ್ಬೋದು, ಆಮ್ಲ ಹೇರ್ ಆಯಿಲ್ ಎಲ್ಲ ಇಂದು ಬೇಕಾ ನೀವು ಟ್ರೈ ಮಾಡಿ ನೋಡಿ. ಹೇರ್ ಆಯಿಲ್ ಹಾಕಿ ಅವೆಲ್ಲ ಕೆಲವೆಲ್ಲ ಒಳ್ಳೇದಿದೆ. ಅದು ನಿಮಗೆ ಆ ದಿನ ಜೀರ್ಣ ಆಗುವ, ತುಂಬ ಜೀರ್ಣಶಕ್ತಿ ಆಗ್ತದೆ. ನೋಡಿ, ಟ್ರೈ ಮಾಡಿ. ನಮ್ಮ ಹೊಟ್ಟೆ ಚೆನ್ನಾಗಿದ್ರೆ, ಖಾಲಿ ಅನಿಸಿದೆ ಅಂದರೆ ಡೈಜೆಷನ್ ಎಲ್ಲ ಸರಿಯಾಗಿ ಹೋಗ್ತಾ ಇದೆ, ನಮ್ಮ ಹೇರು ಚೆನ್ನಾಗೇ ಇರುತ್ತೆ. ಅದು ಕೆಲವರಿಗೆ ಅಬ್ಸರ್ವ್ ಆಗಿರ್ತದೆ. ಆಯುರ್ವೇದಿಕ್ ಕೆಲವು ಡಾಕ್ಟರ್ಸಿಗೆ ಗೊತ್ತಿರುತ್ತೆ. ಅಂದರೆ ನಾನು ಇದನ್ನು ಏನಂದರೆ ನಾವು ಡಾಕ್ಟರಿಂದ ತಿಳ್ಕೊಂಡೇ ನಾವು ಹೇಳ್ತಾ ಇರೋದು, ಸುಮ್ಮನೆ ನಾನಿಲ್ಲಿ ನಿಮಗೋಸ್ಕರ ಹೇಳ್ತಾ ಇಲ್ಲ. ಪ್ಲಸ್ ಅನುಭವ ಇದ್ದ ಕಾರಣ ಅನುಭವಿಸಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ.
ಅಂದರೆ ನಾನು ಹೇಳ್ತೇನೆ ನೀನೇನು ಡಾಕ್ಟರ್, ಕೆಲವರೆಲ್ಲ ಹೇಳ್ತಾರೆ. ಸೊ ಹಾಗಲ್ಲ, ಅನುಭವನೇ ಡಾಕ್ಟರ್. ಆ ಥರ ನಮಗೆ ಎಕ್ಸ್ಪೀರಿಯನ್ಸ್ ಆದದ್ದು ನಾವು ಹೇಳಿದೆ ಅದು ಇನ್ನೊಬ್ಬರಿಗೆ ಯೂಸ್ ಆಗ್ಬೋದು. ಸೊ ಹಾಗಾಗಿ ಅದೆಲ್ಲ. ಮತ್ತು ನೀವು ಡಸ್ಟೆಲ್ಲ ಜಾಸ್ತಿ ಕೂದಲು ವಾಶ್ ಮಾಡದೇ ಇದೆ ಡ್ಯಾಂಡ್ರಫ್ ಆಗುವ ಚಾನ್ಸಸ್ ಇದೆ. ಮತ್ತು ಬಾಡಿ ಹೀಟ್ ಇರುವಾಗ ಸಹ ಕೂದಲು ಹೋಗುವ ಚಾನ್ಸಸ್ ಇದೆ. ಆಗ ತಂಪಾಗಿರುವ ಆಹಾರ ಪದಾರ್ಥಗಳನ್ನೆಲ್ಲ ಜಾಸ್ತಿ ತಿನ್ನಬೇಕಾಗ್ತದೆ. ಬರೀ ಹೊರಗಡೆಯಿಂದ ಮಾಡಿದರೆ ನಮಗೆ ಅದು ರಿಸಲ್ಟ್ ಬರಲ್ಲ. ಮತ್ತು ಈಗ ನಿಮಗೆ ನೆಕ್ಸ್ಟ್ ನಾನು ತಿಳಿಸಿಕೊಡ್ತೇನೆ ಹೇಗೆ ಮಾಡೋದು ಅಂತ. ಬನ್ನಿ ನೋಡ್ತಾ ಇರ್ಬೋದು. ಮೊದಲಿಗೆ ನಾನು ದಾಸವಾಳ ಎಲೆ ಎಲ್ಲರ ಮನೇಲಿ ಇದೆ ಅಲ್ವಾ, ಅದು ತೊಗೊಂಡಿದ್ದೇನೆ ದಾಸವಾಳ ಎಲೆ. ಮತ್ತು ನಾನು ಇದು ಬಸಳೆ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೇನೆ. ಮತ್ತು ಎಲೋವಿರಾ ಸಹ ನಾನು ಇಲ್ಲಿ ತೊಗೊಂಡಿದ್ದೇನೆ. ಈ 3 ಐಟಮ್ ತೊಗೊಂಡಿದ್ದೇನೆ. ಎಲೋವಿರಾ ನಾನು ಈ ಥರ ತೆಗೆದುಬಿಟ್ಟು ಹಾಕ್ತಾ ಇದ್ದೇನೆ. ಇದಕ್ಕೆ ನೀರು ಹಾಕೋದು ಬೇಡ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಆಲ್ರೆಡಿ ನಾನು ಹಾಕಿದ್ದೇನೆ, ನೀರೆಲ್ಲ ಹಾಕೋದು ಬೇಡ. ಮತ್ತು ಕೆಲವರು ಮೊಸರು ಸಹ ಹಾಕ್ತಾರೆ, ಪ್ಲಸ್ ಆಯಿಲು ಮಿಕ್ಸ್ ಮಾಡ್ಕೊಂಡು ಹಾಕ್ತಾರೆ. ಇಲ್ಲಿ ನಾನು ಹೀಗೆ ಹಾಕ್ತಾ ಇಲ್ಲ, 3 ಐಟಮ್ ಹಾಕ್ತಾ ಇದ್ದೇನೆ. ಸೊ ಈಗ ಇದನ್ನು ಗ್ರೈಂಡ್ ಮಾಡಬೇಕು. ಹಾಕೋದು ಬೇಡ ಅಂತ ಹೇಳಿದೆ, ಯಾಕಂದರೆ ಅದರಲ್ಲಿ ಆಲ್ರೆಡಿ ನೀರಿನ ಅಂಶ ಇದೆ. ಹಾಗಾಗಿ ನೀವು ಬೇಕಿದ್ದರೆ ಮತ್ತೆ ಅದು ಡ್ರೈ ಇನ್ನೂ ಕೂಡ ಅದು ರಸ ಸರಿ ಬಿಡಲಿಲ್ಲ ಅಂದರೆ ಗಟ್ಟಿ ಇದ್ದರೆ ಸಹ ಸ್ವಲ್ಪ ಹಾಕ್ಕೊಳ್ಬೋದು ಮತ್ತೆ ಬೇಕಿದ್ದರೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಅದು ತುಂಬ ರುಬ್ಬಿದ್ದು ಸ್ವಲ್ಪ ಜಾಸ್ತಿ ಇದೆ. ಓಕೆ, ಇಟ್ಸ್ ಓಕೆ, ಆಗ್ತದೆ. ಈಗ ಬನ್ನಿ ಇದನ್ನು ಅಪ್ಲೈ ಮಾಡುವ. ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೇನೆ ನೋಡಿ. ನಾನು ಬಟ್ಟೆ ಚೇಂಜ್ ಮಾಡಿದ್ದೇನೆ, ಯಾಕೆಂದರೆ ಓಲ್ಡ್ ಆಗಿರೋ ಶರ್ಟನ್ನು ಹಾಕಿದ್ದೇನೆ. ಯಾಕೆಂದರೆ ಹೊಸ ಬಟ್ಟೆಗೆ ಕಲೆ ಹಾಕಿದರೆ ಅದು ಹೋಗೋದಿಲ್ಲ. ಹಾಗಾಗಿ ಇಲ್ಲದಿದ್ದರೆ ಒಂದು ಕ್ಲಾತನ್ನು ಸಹ ಮೇಲೆ ಹಾಕಿಕೊಂಡು ಸಹ ಹಾಕ್ಬೋದು. ನಾನು ಆದರೂ ಕೂಡ ಬೇಡ ಅದು ಇಲ್ಲ ಅಂಥೇಳಿ ನಾನು ಓಲ್ಡ್ ಶರ್ಟ್ ಮಾತ್ರ ಹಾಕಿದ್ದೇನೆ ನೋಡಿ. ಇದು ಮೊದಲಿಗೆ ಲೇಯರ್ ಆಗಿ ಇದೆಲ್ಲ ತೆಗೆದು ಕೂದಲಿದ್ದು ಅದರ ಬುಡಕ್ಕೆ ಹಾಕಬೇಕು ಈ ಥರ. ಸೊ ಎಲ್ಲದಕ್ಕೆ ತಲೆ ಬುಡ ಹಿಂದ್ಗಡೆ ಎಲ್ಲ ಹಾಕಿ ಲಾಸ್ಟಿಗೆ ಕೂದಲಿಗೂ ಅಪ್ಲೈ ಮಾಡಬೇಕು. ನಾನು ಚೆನ್ನಾಗಿ ಬುಡಕ್ಕೆಲ್ಲ ಹಾಕಿ ಆದಮೇಲೆ ಹೇರಿಗೂ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಟೈ ಮಾಡಿಕೊಂಡೆ ಹೇರ್ನ. ಇಲ್ಲಿ ನೋಡ್ತಾ 3 ಅವರ್ಸ್ ಬಿಟ್ಟು ಹೇಗೆಲ್ಲ ವಾಶ್ ಮಾಡ್ಕೊಂಡು ಬಂದೆ. ತುಂಬ ಶೈನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀನಿ. ಸೊ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇದು 3 ಡೇಸಿಗೊಮ್ಮೆ ಈಗ ಅಪ್ಲೈ ಮಾಡಬೇಕಾಗ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಇವತ್ತಿದ್ದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.